PSI 402 2 ಬಾರಿ ಫ್ರೀಡಂ ಪಾರ್ಕ್ ಅಲ್ಲಿ ಹೋರಾಟ ಮಾಡಿದ್ವಿ. ಮೊನ್ನೆ 17ನೇ ತಾರೀಕು 2ನೇ ಬಾರಿ ಹೋರಾಟ ಮಾಡಿದಾಗ ಮತ್ತೆ ಡಿಪಾರ್ಟ್ಮೆಂಟ್ ಗೃಹ ಸಚಿವರು ಪರಮೇಶ್ವರ್ ಸರ್ಗೆ ಹಲವಾರು ಬಾರಿ ಮನವಿ ಕೊಟ್ಟಿದ್ವಿ. 17ನೇ ತಾರೀಕು ಪ್ರತಿಭಟನೆ ಮಾಡಿದಾದ್ಮೇಲೆ ನೆಕ್ಸ್ಟ್ ಡೇ ಮಾನ್ಯ ಗೃಹ ಸಚಿವರು ಪರಮೇಶ್ವರ್ ಸರ್ 15 ದಿನದೊಳಗಡೆ ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳ್ತಿದ್ದಾರೆ. ಆದ್ರೆ 15 ದಿನದಲ್ಲಿ ಆಲ್ರೆಡಿ 5 ದಿನ ಆಗೋಗಿದೆ ಸರ್, ಇನ್ನು 10 ದಿನ ಇದೆ. ದಯವಿಟ್ಟು 10 ದಿನದೊಳಗಡೆ 402 ಜನ ಕುಟುಂಬಗಳು ಅದಕ್ಕೆ ಅಂತ ಕಾಯ್ತಾ ಇದ್ದಾರೆ. ಪೊಲೀಸ್ ವೆರಿಫಿಕೇಶನ್ ಆಗಿದೆ, ಸಿಂಧುತ್ವ ಆಗಿದೆ, ಎಲ್ಲನೂ ಕಂಪ್ಲೀಟ್ ಆದ್ಮೇಲೆ ನೀವು ಬೇಕು ಅಂತ ಈಗ ಡಿಲೇ ಮಾಡ್ಕೊಂತ ಹೋಗ್ತಿದ್ರ. 15 ದಿನದಲ್ಲಿ ಆರ್ಡರ್ ಕಾಪಿ ಇಶ್ಯೂ ಮಾಡ್ತೀನಿ ಅಂತ ಹೇಳಿದ್ರ. ಅದ್ರಲ್ಲಿ 5 ದಿನ ಕಂಪ್ಲೀಟ್ ಆಗಿದೆ, ಇನ್ನು 10 ದಿನ ಇದೆ. ನೆಕ್ಸ್ಟ್ ನೀವು ಇದನ್ನ ಹಿಂಗೆ ಡಿಲೇ ಮಾಡ್ತಾ ಹೋದ್ರೆ ಆಗಸ್ಟ್ 11ನೇ ತಾರೀಕು ಸೆಷನ್ ನಡಿಬೇಕಾದ್ರೆ 402 ಜನ PSI ಸೆಲೆಕ್ಟ್ ಆಗಿರೋ ಸ್ಟೂಡೆಂಟ್ಸು ಮತ್ತೆ ಎಲ್ರು ಅವ್ರ ಕುಟುಂಬಸ್ಥರು ಮತ್ತೆ ಸ್ನೇಹಿತರು ಎಲ್ರು ಸುಮಾರು ಒಂದು 2,000 ಜನ ನಾವು ವಿಧಾನಸೌಧ ಹತ್ರ ಬರ್ತೀವಿ ಸರ್. ಯಾಕೆಂದ್ರೆ ಅನಿರ್ದಿಷ್ಟಾವಧಿ ಹೋರಾಟ ಮಾಡ್ತೀವಿ, ಮತ್ತೆ ಅದ್ರ ಜೊತೆ ಏನಪ್ಪಾ ಅಂದ್ರೆ ಉಪವಾಸ ಸತ್ಯಾಗ್ರಹ ಮಾಡ್ತೀವಿ. ನೀವು ಎಲ್ಲಿವರೆಗೂ ಆರ್ಡರ್ ಕಾಪಿ ಕೊಡಲ್ಲೋ ಅಲ್ಲಿವರೆಗೂ ನಾವು ಹೋರಾಟ ಕಂಟಿನ್ಯೂಸ್ ಮಾಡ್ತೀವಿ. ವಿಧಾನಸೌಧ ಮುತ್ತಿಗೆ ಹಾಕೋದಾಗಿರ್ಬೋದು, ಅನಿರ್ದಿಷ್ಟಾವಧಿ ಹೋರಾಟ ಇರ್ಬೋದು, ಉಪವಾಸ ಸತ್ಯಾಗ್ರಹ, ಇದಕ್ಕೆಲ್ಲ ದಯವಿಟ್ಟು ಅವಕಾಶ ಮಾಡ್ಕೊಡ್ಬೇಡಿ. ಈ ಕೂಡಲೇನೆ ಆರ್ಡರ್ ಕಾಪಿ ಕೊಡಿ ಅಂತ ಹೇಳಿ ನಾನು ಮನವಿ ಮಾಡ್ಕೊಂತೀನಿ. ನೋಡಿ, ಇದು ರಕ್ತದಲ್ಲಿ ಬರ್ದಿದ್ದೀವಿ. ನೀವು 15 ದಿನ ಆಗಿದೆ, 15 ದಿನದಲ್ಲಿ ಆರ್ಡರ್ ಕಾಪಿ ಕೊಡ್ತೀನಿ ಅಂತ ಹೇಳಿದ್ರೆ 15 ದಿನದಲ್ಲಿ 5 ದಿನ ಕಂಪ್ಲೀಟ್ ಆಗಿದೆ, ಇನ್ನು 10 ದಿನ ಇದೆ. ದಯವಿಟ್ಟು 10 ದಿನದಲ್ಲಿ ನೀವು ಆರ್ಡರ್ ಕಾಪಿ ಕೊಡಿ ಅಂತ ಹೇಳಿ ನಾನು ಮನವಿ ಮಾಡ್ಕೊಂತೀನಿ. ಥ್ಯಾಂಕ್ ಯು, ನಮಸ್ಕಾರ ಸರ್.